ನಮ್ ತಾತ ಆಗಾಗ ಯಾವಾಗ್ಲೂ ಹುಷಾರ್ ತಪ್ತಿದ್ರು. ನಿಜಾನೇ ಹೇಳ್ತಿರೋದು, ಸುಳ್ಳಲ್ಲೇ ಹೇಳ್ತಿರೋದು. ನಮ್ ತಾತನ ಉಳಿಸ್ಕೊಟ್ಟಿರೋದೇ ಇವ್ರು ಅಂತ ಹೇಳ್ಬೋದು. ನಿಮ್ ಮದುವೆಗೆ ಎಷ್ಟು ವರ್ಷ ಆಗಿತ್ತು? 22 ವರ್ಷ ಆಗಿದೆ. ಮದುವೆಗೆ 22 ವರ್ಷ ಆಯ್ತು, ಇನ್ನು ಮಕ್ಕಳಾಗ್ಲಿಲ್ಲ. ಆಗಿಲ್ಲ. ಅಂದ್ರೆ ಈಗ ಇನ್ ಪ್ರೊಸೆಸ್ ಹೋಗ್ತಾ ಇದ್ದೀರಿ. ಅವತ್ತು ಹೇಳಿದ್ದು ನಿಜ. ಹೌದು. ಅಂದ್ರೆ ಇವತ್ತು ಮಕ್ಕಳಾಗತ್ತೆ ಅನ್ನೋ ನಂಬಿಕೆ ಎಷ್ಟಿದೆ? ನಮ್ಗೆ ಇದೆ ಸಮಯ. ಓಮನೆ ಮೆಣಸಿನಕಾಯಿ ಹೋಮ, ಓಮನೆ ಮೆಣಸಿನಕಾಯಿ ಹೋಮ ಅಂದ್ರೆ ಗಾತೇನು ಬರಲ್ವಾ? ಏನು ಬರಲ್ಲ. ಈಗ ನನಗೆ ನಿಮ್ಗೆ ಮಾಟ ಮಂತ್ರನೇ ಆಗಿರ್ಬೋದು, ಜನಕಣ್ಣೆ ಆಗಿರ್ಬೋದು, ಒಂದು ವಾಮಾಚಾರನೇ ಆಗಿರ್ಬೋದು, ಒಬ್ರು ದುಡ್ಡು ಕೊಡಬೇಕಾಗಿರೋದು, ಮೋಸ ಹೋಗಿರ್ತೀರಿ ಅಂತದಕ್ಕೆ ಆ ಅಮ್ಮನಿಗೆ ಫುಲ್ ಪವರ್. ನೋಡಿ, ಹೋಮದ ಗುಂಡ ಇಷ್ಟಡಿ ಯಾವ ತರ ನೋಡಿದಿರಾ, ಒಂದ್ಸಲ ಕಣ್ಣಾಗ ನೋಡ್ಕೊಬಿಡಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆದಂಥ ವಿಡಿಯೋದೊಂದು ಬಂದಿದ್ದೀನಿ. ಇಲ್ಲಿನ ಸ್ಥಳ ಪುರಾಣ ಯಾವ ರೀತಿ ಇದೆ, ಇಲ್ಲಿ ಪ್ರತ್ಯಂಗಿರಿ ದೇವಿ ವಿಗ್ರಹ ಮೂರ್ತಿ ಬರೋಕ್ಕೆ ಕಾರಣ ಏನು, ಇದಕ್ಕೆಲ್ಲ ವಿಶೇಷತೆ ಏನೇನು, ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ಈ ಕ್ಷೇತ್ರ ಮೇಯ್ನಾಗಿ ಬಂದು ಉಗ್ರಮುನೇಶ್ವರ ದೇವಸ್ಥಾನ ಅಂತೇಳಿ. ಇಲ್ಲಿ ಪ್ರತ್ಯಂಗಿರಿ ದೇವಿ ಯಾವ ರೀತಿ ಕಾರಣ ಏನು ಅನ್ನೋದನ್ನ ಒಂದು ಚಿಕ್ಕದ ಕಥೆ ಹೇಳ್ತೀನಿ ಕೇಳಿ. ಇಲ್ಲಿರುವಂತಹ ಉಗ್ರಮುನೇಶ್ವರ ದೇವಸ್ಥಾನದ ಅರ್ಚಕರ ಕನಸಲ್ಲಿ ಒಬ್ಬರು ಹೆಂಗ್ಸ್ ಬಂದು ಹೇಳ್ತಾರಂತೆ. ಯಾವ ರೀತಿ ಹೇಳ್ತಾರೆ ಅಂತಂದರೆ, ನನಗೆ ಇಲ್ಲಿ ಒಂದು ಪ್ರತ್ಯಂಗಿರಿ ದೇವಸ್ಥಾನ 108 ಅಡಿ ಎತ್ತರದ ವಿಗ್ರಹನೇ ಮಾಡಬೇಕು ಅಂತೇಳಿ ಅವ್ರ ಕನಸಲ್ಲಿ ಬಂದು ಹೇಳ್ತಾರೆ. ಆ ಕನಸು ಬಂದು ಹೇಳಿದಾಗ ಪೂಜಾರಪ್ಪ ಅಲ್ಲೇ ಕನಸಲ್ಲಿ ಮಾತಾಡುವಂಥದ್ದು, ತಾಯಿ ನನಗೆ ಅಷ್ಟೊಂದು ಶಕ್ತಿ ನನ್ನಲ್ಲಿಲ್ಲ, ಆ ರೀತಿ 108 ಅಡಿ ವಿಗ್ರಹ ಮಾಡುವಂಥ ಶಕ್ತಿ ನನ್ನಲ್ಲಿ ತಾಯಿ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿದಾಗ ಅವರೇ ಹೇಳ್ತಾರೆ, ನೋಡಪ್ಪ ನಾನೇ ಬಂದು ನಿನ್ಗೆ ಹೇಳ್ತಾ ಇದ್ದೀನಿ ಅಂತಂದ್ಮೇಲೆ ನಿನ್ನ ಬೆನ್ನೆಯಿಂದ ಇರ್ತೀನಿ ಅಂತೇಳಿ ಅವರೇ ಬಂದು ಸ್ವತಃ ನಿಂತಿದ್ದಾರೆ. ಮಾರನೆಗೆ ಬಂದು ಅದನ್ನ ನಡೆದದ್ದನ್ನೆಲ್ಲ ಅರ್ಚಕರು ಈ ಬಂದಿರುವಂಥ ಭಕ್ತಾದಿಗಳಿಗೆ ಗ್ರಾಮಸ್ಥರಿಗೆ ತನ್ನ ಮಕ್ಕಳ ಮಡದಿಗೆಲ್ಲ ಹೇಳಿದಾರಂತೆ. ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಏನಕ್ಕೆ ಈ ವಿಶೇಷತೆ, ಯಾವ ರೀತಿ ಇಲ್ಲಿ ಪ್ರತ್ಯಂಗಿರಿ ದೇವಿ ನೆಲೆಗೊಂಡ್ಲು ಅನ್ನೋದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಕೃಷ್ಣೇಗೌಡರು. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿರುವಂಥದ್ದು? ನಾನು 42 ವರ್ಷ ಆಯ್ತು. 42 ವರ್ಷ. ಹೌದು. ಅಂದ್ರೆ ಈ ಪ್ರತ್ಯಂಗಿರಿ ದೇವಿನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಹೇಳಿ ನೀವು ಕನಸಲ್ಲಿ ಬಂದಿದ್ದು ಅಂತ ಹೇಳಿದ್ದು. ಹೌದು. ಅದನ್ನ ನೀವು ದೇವಿ ಹತ್ರನೇ ಹೇಳ್ಬೇಕು. ಹೌದು. ಈ ತಾಯಿ ಕನಸಲ್ಲಿ ಬಂದು ಈ 108 ಅಡಿ ವಿಗ್ರಹ ಆಗ್ಬೇಕು ಅಂತ ಹೇಳಿದ್ರಲ್ಲ ನೀವು. ಹೌದು. ಅದನ್ನ ಸ್ವಲ್ಪ ಎಳೆಯಾಗಿ ಹೇಳಿ ನಮ್ಮ ವೀಕ್ಷಕರಿಗೆ. ನನಗೆ ಈ ಕ್ಷೇತ್ರಕ್ಕೆ ಹಿಂದೆ ದೇವರು ಅನ್ನೋದು, ದೇವ್ರ ಬಗ್ಗೆಲಿ ನನಗೆ ನಂಬಿಕೆ ಇರಲಿಲ್ಲ. ಏಕೆಂದ್ರೆ ನಾನು ದೇವ್ರನ್ನೂ ಪೂಜೆ ಮಾಡ್ತಿರ್ಲಿಲ್ಲ, ದೇವ್ರನ್ನ ಕೈ ಎತ್ತು ಕೂಡ ತಾನು ಮುಗಿತಿರ್ಲಿಲ್ಲ. ನನಗೆ ಏನಪ್ಪ ಅಂತಂದರೆ, ನನಗೆ ಕೊಡಬಾರ ಶಿಕ್ಷೆ ಈ ಕನಸಲ್ಲಿ ಬಂದು ಈ ಮುನಿಯಪ್ಪ ನನಗೆ ಕೊಡಬಾರ ಶಿಕ್ಷೆ ಕೊಟ್ಟು ನಾನು ಬೇಕಾದಂಗೆ ತಿಂತಿದೆ, ಹೊಲಸು ಗಬ್ಬು ಅನ್ನೋದು ಜಾಸ್ತಿ ತಿಂತಿದೆ, ಉಪಯೋಗಿಸ್ತಿದೆ. ನನಗೆ ಕೊಡಬಾರ್ದು ಕೊಟ್ಟು ಇಲ್ಲಿ ಜ್ಞಾನ ತಪ್ಪು ಬಿದ್ದೋಗಿ ಹಿಂದೆ ನಮ್ಮ ತಾತ ಇಲ್ಲಿ ಒಂದು ಪೂಜೆ ಮಾಡ್ತಿದ್ರು. ನಮ್ಮ ತಾಯಿಗೆ ಇಲ್ಲಿ ಸರ್ಪ ಲಟ್ಟಿಸ್ಕೊಂಡ್ಬಂದು ಅನಂತರ ನನಗೆ ಶುರುವಾಯಿತು. ಅನಂತರ ಶುರುವಾದ್ಮೇಲೆ ನನಗೆ ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಕಟ್ಟಿದು, ಒಂದು ಶೆಡ್ ತರ ಚಿಕ್ಕದಾಗಿ ಒಂದು ಶೆಡ್ ತರ ಮಾಡಿ ಅನಂತರ ಉತ್ತಮ ಮೂಡಿಗೆ ಶುರುವಾಯಿತು. ಎಲ್ಲಿ? ಅಲ್ಲಿ ಗರ್ಭದ ಗುಡಿಗಳಿಗೆ ಉತ್ತಮ ಮೂಡಿಗೆ ಶುರು ಮಾಡಿದ್ಮೇಲೆ ಹಂಗೆ 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 ಜನ ಬರೋಕ್ ಶುರು ಮಾಡಿದ್ರು. ಬರೋಕ್ ಶುರು ಮಾಡಿದ್ಮೇಲೆ ಈ ಕ್ಷೇತ್ರ ಇಲ್ಲಿಗೆ ಅಭಿವೃದ್ಧಿ ಆಯ್ತು. ಅನಂತರ ಇಲ್ಲಿ ಭಕ್ತಾದಿಗಳು ಎಲ್ಲ ಮಾಡಿರೋದು ಎಲ್ಲ ನಾವೇನು ಮಾಡಿಲ್ಲ, ಎಲ್ಲ ಭಕ್ತಾದಿಗಳೇ ಬಂದು ಸಾವಿರಾರು ಜನ ಬಂದ್ರು. ಮಕ್ಕಳಿಲ್ದವ್ರ ಮಕ್ಕಳು ಕೊಟ್ಟ, ಮತ್ತೆ ಗಾಳಿ ಮೆಟ್ಟಿದವ್ರಿಗೆ ಗಾಳಿ ಬಿಡಿಸ್ತಾ, ಮತ್ತೆ ಮಾಟ ಮಂತ್ರ ಏನೇ ಇದ್ರೂ ಈ ಭಗವಂತನ ಯಾರು ನೆಂಬಿ ಶ್ರದ್ಧೆಯಿಂದ ಇವನ್ನ ನೆಂಬಿ ಪೂಜೆ ಮಾಡ್ತಾರೋ ಅವ್ರ ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ಹೊಡಿತಾನೆ. ಅಂದ್ರೆ ನನಗೆ ಇಲ್ಲಿ 2-3 ಸತಿ ಈ ಅಪ್ಪನೇ ಹೇಳ್ತಿದ, ಇಲ್ಲೊಂದು ಅಮ್ಮ ಒಂದು ಹೆಣ್ಣು ನಾಗದೇವತೆ ಒಲಿತಾಳೆ, ಉದ್ಭವ ಆಗ್ತಾಳೆ, ಮುಂದಕ್ಕೆ ಒಂದು ದೊಡ್ಡ ಕ್ಷೇತ್ರ ಆಯ್ತದೆ ಅಂತ ಅಪ್ಪ ಹೇಳ್ತಿದ. ಬಂದಿ ಹೇಳ್ತಿದ ಕನಸಲ್ಲಿ. ಮೈ ಮೇಲೂ ಬಂದು ಹೇಳುತ್ತೆ, ಕನಸಲ್ಲಿ ಹೇಳದ? ಮೈ ಮೇಲೂ ಬರುವ, ಕನಸಲ್ಲೂ ಬಂದು ಹೇಳೋದು. ಕನಸಲ್ಲೂ ಬಂದು ಹೇಳೋದು ಅಂದ್ರೆ ನನಗೆ 2-3 ಸತಿ ಗೋಚರ ಆಯ್ತು. ನಾನು ಇವೆಲ್ಲ ನನಗೆ ಏನೋ ಭ್ರಾಂತು, ಇವೆಲ್ಲ ನನಗೆ ಭಗವಂತನ ಪೂಜೆ ಮಾಡ್ತಾ ಇದ್ದೀನಲ್ಲ ಅನ್ನೋದ್ಕೋಸ್ಕರ ನನಗೆ ಇವೆಲ್ಲ ಇದಾಗಿರ್ಲಿಲ್ಲ. ಆನಂತರ 3-4 ಸತಿ ಬಂದ್ಲು. 3-4 ಸತಿ ಕನಸಲ್ಲಿ ಬಂದ ಮೇಲೆ ನನ್ನ ಮಾಡಲೇಬೇಕು, ಈ ಕ್ಷೇತ್ರದಲ್ಲಿ ನಾನು ನೆಲೆಗೊಂಡ್ಬೇಕು, ಇಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕು, ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಆಗ್ಬೇಕು ಅಂತ ಆ ಅಮ್ಮ ಬಂದು ಕನಸಲ್ಲಿ ಬಂದು 4-5 ಸತಿ ಕಾಣಿಸ್ಕೊಂಡ್ಲು. ನಿಮಗೆ? ನನಗೆ. ಅಮ್ಮ ನನ್ನ ಕೈಲಿ ಆ ಶಕ್ತಿ ನನ್ನ ಕೈಲಿ ಮಾಡಿಕ್ಕಾಗಲ್ಲ, ನಾನು ಒಬ್ಬ ಒಂಟಿ, ನನಗೆ ಸಪೋರ್ಟ್ ಅನ್ನೋದು ಯಾರು ಇಲ್ಲ ಅಂತ ಹೇಳಿದ್ರು ಬಿಡ್ಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಕೂಡ ಹೇಳ್ದೆ, ಈ ತರ ನನಗೆ ಕಾಡಿಸ್ತಾ ಬಿದ್ದವಳೆ,
ಇದನ್ನ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ ಅಂತಲೇ ಅನಂತರ ಮತ್ತೆ ಭಗವಂತನ ಕೇಳಿದೆ. 4 ಜನಕ್ಕೆ ನಮ್ಗೆ ಬೇಕಾದವ್ರಿಗೆ ನನಗೆ ಬೇಕಾದವ್ರಿಗೆ ತಿಳಿಸ್ದೆ. ಆದ್ರೂ ಅದು ಮುಂದೆ ಏನಾಯ್ತದೆ ಅದು ನೀವು ನೋಡಿ ಅನಂತರ ಮಾಡೋಣ ಅಂತ 2-3 ಕಡೆ ಕೇಳಿದ್ರು ಇದು ಮಾಡ್ಲೇಬೇಕು ಅಂತ ಬತ್ತು. ಆ ನಂತರ ಇದನ್ನ ಪ್ರದ್ಯುಮ್ನವಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಟ ಮಂತ್ರ ಈ ಅಮ್ಮನಿಗೆ ಪವರ್ಫುಲ್. ಪ್ರತ್ಯಂಗಿರ ಅಂದ್ರೆ ಈ ವಾಮಾಚಾರ ಮಾಡೋಕ್ಕೆ ಈ ಮಾಟ ಮಂತ್ರ ಯಾರೇ ಏನೇ ಮಾಡಿದ್ರು ಈ ಅಮ್ಮನಿಗೆ ಅಷ್ಟು ಪವರ್ಫುಲ್. ಮೆಣಸಿನ್ಕಾಯಿ ಆಡಿಸಿ ಮುಖಕ್ಕೆ ಲೇಪನ ಮಾಡೋದು, ಮತ್ತೆ ತೆಂಗಿನಕಾಯಿ ಕಟ್ಟೋದು. ಈ ಅಮ್ಮನಿಗೆ 3 ಕಣ್ಣು. ಈಗ ಮೆಣಸಿನಕಾಯಿ ಅರ್ದು ಮುಖಕ್ಕೆ ಹಾಕುವಂಥದ್ದು ಹೆಂಗ ಅಲ್ಗ ಆರಕ್ಕಾಗತ್ತಲ್ಲ? ಇಲ್ಲಿ ಸ್ಥಾಪನೆ ಮಾಡ್ತೀವಿ. ಒಂದು ನೆಲೆಗುಡಿ, ಇಲ್ಲಿ ನೆಲೆಗುಡಿ ಇದೆ. ಮುಂದಕ್ಕೆ ಇನ್ನೊಂದು ವಿಗ್ರಹ ಸ್ಥಾಪನೆ ಮಾಡ್ತೀವಿ. ಆ ವಿಗ್ರಹಕ್ಕೆ ಅವರೇ ಮೆಣಸಿನಕಾಯಿ ಏನ್ ಅರಕೆ ಮಾಡ್ಕೊಂಡಿರ್ತಾರೋ ದುಡ್ಡು ಕೊಡ್ಬೇಕು, ಮೋಸ ಹೋಗಿದ್ದಾರೆ ಅವ್ರಂತವ್ರು ಮೆಣಸಿನ್ಕಾಯಿ ಆಡಿಸಿ ಲೇಪನ ಮಾಡೋದು. ಈಗ ಮಾಟ ಮಂತ್ರ, ಜನದ ಕಣ್ಣು, ಸಾಲದ ಬಾಧೆ ಏನೇ ಒಂದಿದ್ರು ಆ ಯಮ್ಮನಿಗೆ 21 ಪ್ರದಕ್ಷಿಣೆ ಹಾಕಿ ಆ ಯಮ್ಮನಿಗೆ ಆ ರುಬ್ಬಿ ಮೆಣಸಿನ್ಕಾಯಿ ಆಡಿಸಿ ಹಾಕಿದ್ರೆ ಅಲ್ಲಿಗೆ ಅವ್ರ ಕಷ್ಟ ನಿವಾರಣೆ ಆಗ್ತದೆ. ಯಾರೇ ಇವಾಗ ದುಡ್ಡು ಕೊಡ್ಬೇಕು ಅವರು ಕೊಡಲ್ಲ, ದೌರ್ಜನ್ಯ ಮಾಡ್ತಾರೆ ಅಂತವ್ರಿಗೆ ಈ ಅಮ್ಮನ್ನ ನೆರವೇರ್ತಿ ಮಾಡ್ಕೊಂಡು ಮೆಣಸಿನ್ಕಾಯಿ ಆಡಿಸಿ ಮುಖಕ್ಕೆ ಲೇಪನ ಮಾಡಿದ್ರೆ ಅವಳು ಶತ್ರು ಸಂಹಾರ ಅನ್ನೋದು ಇವಳಿಗೆ ಅಷ್ಟು ಪವರ್. ಅಂದ್ರೆ ಇದೆಲ್ಲ ಅತಿ ಶೀಘ್ರದಲ್ಲಿ ಬರುತ್ತೆ. ಹೌದು, ಇದಾಗುತ್ತೆ. ಹೌದು. ಆಮೇಲೆ ಅಮಾವಾಸ್ಯೆ ಉಣ್ಮೇಲೆ ಕುಂಟಾಲ್ ಗಟ್ಲೆ ಮೆಣಸಿನ್ಕಾಯಿ ಹೋಮ, ಉಪ್ಪು, ಮೆಣಸಿನ್ಕಾಯಿ, ಮೆಣಸು, ಕುಂಟಾಲ್ ಗಟ್ಲೆ ಮೆಣಸು, ಮೆಣಸಿನ್ಕಾಯಿ ಅವ್ರವ್ರ ಮುಖದಿಂದ ದೃಷ್ಟಿ ತೆಗೆದಿ ತಲೆ ಸುತ್ತ 3 ಸತಿ ನಿವಾರಣೆ ಮಾಡಿ ನಿವಳಿಸಿ ಹೋಮಕ್ಕೆ ಆಗ್ತಕ್ಕಂಥದ್ದು. ಹೋಮ ಮಾಡಿದಾಗ ಹೋಮಕ್ಕೆ ಆಗ್ತಕ್ಕಂಥದ್ದು. ಅಂದ್ರೆ ಈಗ ಉದ್ಘಾಟನೆ ಯಾವಾಗ? ಇದು ಯಾವಾಗ ಪ್ರತಿಷ್ಠಾಪನೆ? ಉದ್ಘಾಟನೆಗೆ ಶ್ರಾವಣಕ್ಕೆ ಮಾಡ್ತಾ ಇದ್ದೀವಿ. ಈ ಶ್ರಾವಣಕ್ಕೆ ಅಂದ್ರೆ ಶ್ರಾವಣಕ್ಕೆಲ್ಲ ಎಲ್ಲ ಆಗುತ್ತೆ. ಅಂದ್ರೆ ಈಗ ಮೂಲ ವಿಗ್ರಹ ಒಂದು ಮುನೇಶ್ವರ. ಅಲ್ಲಿನ ವಿಶೇಷತೆ ಏನು? ಅಲ್ಲಿ ಪವಾಡನೇ ಬೇರೆ. ಅಲ್ಲಿ ಪವಾಡ ಹೇಳಿಕ್ಕಾಗಲ್ಲ, ಅಷ್ಟೊಂದು ಪವಾಡ ಇದೆ. ಶನಿ ಬಿಟ್ರು ಮುನಿ ಬಿಡಲ್ಲ ಅನ್ನೋದಕ್ಕೆ ಪವಾಡನೇ ಬೇರೆ. ಯಾವುದೇ ಆಗ್ಲಿ ನಂಬಬೇಕು. ನಂಬಿಕೆ ಭಗವಂತನ ಯಾರು ನೆಮ್ಮದಿ ಬರ್ತಾರೋ ಅಂತವ್ರಿಗೆ ಇಲ್ಲಿ ತನಕ ಯಾರು ನನಗೇನು ಆಗಿಲ್ಲ ಅಂತ ಯಾರು ಹೇಳ್ದೋರಿಲ್ಲ. ಏನ್ ಕೇಳಿದಾನೆ ಅದನ್ನೇ ನಡ್ಸ್ಕೊಟ್ಟಿದ್ದಾನೆ. ಅಂದ್ರೆ ಈಗ ಮುನೇಶ್ವರನ ಅಂತಂದಾಗ ಅಲ್ಲಿಗೆ ಯಾವ ಪೂಜೆ ಇರುತ್ತೆ, ಇಲ್ಲಿ ಯಾವ ವಿಶೇಷ ಪೂಜೆ ಇರುತ್ತೆ? ಅಲ್ಲಿ ಶುಕ್ರವಾರ ಸೋಮವಾರ ಎಲ್ಲಿ ಮುನೇಶ್ವರನ್ಗೆ. ಇಲ್ಲಿ ದಿನನಿತ್ಯ ಇದು ಮೆಣಸಿನ್ಕಾಯಿ ಆರಿಸಿ ಮುಖಕ್ಕೆ ಲೇಪನ ಮಾಡೋದು ಮಂಗಳವಾರ ಯಮ್ಮನಿಗೆ, ಮತ್ತೆ ಶುಕ್ರವಾರ, ಭಾನುವಾರ ಅವತ್ತೇ ಮಾತ್ರ ಮಾಡ್ಬೇಕು. ಅವತ್ತೇ ಮಾಡ್ಬೇಕು. ಭಾನುವಾರ ಮತ್ತೆ ಶುಕ್ರವಾರ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮೆಣಸಿನ್ಕಾಯಿ ಕುಂಟಾಲ್ ಗಟ್ಲೆ ಹೋಮ ಮೆಣಸಿನ್ಕಾಯಿ ಅವರವರ ಮುಖದಿಂದ ದೃಷ್ಟಿ ತೆಗೆದಿ ಹೋಮಕ್ಕೆ ನಿವಾರಣೆ ಮಾಡ್ತಕ್ಕಂಥದ್ದು. ಈಗ ಒಬ್ಬರಿಗೆ ಆಲ್ರೆಡಿ ಈಗ ಒಂದು ಏನೋ ಮಾಟ ಮಂತ್ರನ ಏನೋ ಆಗೋಗ್ಬಿಟ್ಟಿರುತ್ತೆ, ಹೌದು, ಮೀರೋಗಿರುತ್ತೆ. ಹೌದು, ಅದು ಸುಮ್ಮನೆ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಹೌದು. ಇಲ್ಲಿ ಬಂದು ಏನ್ ಮಾಡ್ಬೇಕು ಅವರು ಅಂತವ್ರಿಗೆ ಈ ಗದ್ಗೆ ಧೂಳ್ತಾ ಕೊಟ್ಟಿ ಲೇಪನ ಮಾಡಿ ನಿಂಬೆ ಹಣ್ಣು ವಿಭೂತಿ ಮತ್ತೆ ಒಂದು ತಡೆ ಬೂದುಂಬಳಕಾಯಿ ತಡೆ ಮಾಡಿ ಆ ಗದ್ಗೆ ಧೂಳ್ತನ ಆ ಭಗವಂತನ ಮಡಗಿ ಹಿಡಿದುಕೊಟ್ರೆ ಅದು ನಿವಾರಣೆ ಆಗುತ್ತೆ. ಅಂದ್ರೆ ಇಲ್ಲಿ ಬಂದ್ರೆ ಖಂಡಿತವಾಗಿ ನೆರವೇರುತ್ತೆ ಅಂತ. ಹೌದು, ತಿರೋಗುತ್ತೆ. ಹೌದು. ಹಾಗೆ ಈಗ ಮದುವೆ ಆಗಿ ಎಷ್ಟೋ ಜನ ಮಕ್ಕಳಿಲ್ಲ, ಕೆಲವ್ರಿಗೆ ಮದುವೆನೇ ಆಗ್ತಾ ಇಲ್ಲ, ಅಂತವ್ರು ಬಂದು ಇಲ್ಲಿ ಏನ್ ಮಾಡ್ಬೇಕು? ಅವರು ಅಂತವ್ರಿಗೆ ಇಲ್ಲಿ ಬಂದು ಒಂದು ಹೋಮ ಮಾಡಿಸಿ ಈ ಭಗವಂತನಿಗೆ ರುದ್ರಾಭಿಷೇಕ ಮಾಡಿದ್ರೆ ಮಕ್ಕಳು ಆಗುತ್ತೆ, ಮದುವೆನೂ ಆಗುತ್ತೆ, ಇಲ್ಲಿ ಆಗುತ್ತೆ. ಅಂದ್ರೆ ಇಲ್ಲಿ ಹೇಳ್ತಿರೋದು ಮೇಯ್ನ್ ಆಗಿ ಮಕ್ಳು ಇಲ್ದಿರೋರಾಗಿರ್ಬೋದು, ಮದುವೆ ಆಗಿರ್ಬೋದು, ಅಥವಾ ಇಲ್ಲಿ ಬಂದು ಮಾಟ ಮಂತ್ರ ಈ ನಿಮ್ಗೆ ಏನಾರು ಆಗಿರ್ಲಿ, ಅಷ್ಟೇ ಮೀರಿರ್ಲಿ, ಇದು ಬಂದು ಕ್ಷಣಾರ್ಧದಲ್ಲಿ ಅಂದ್ರೆ ಅವತ್ತು ದಿನಕ್ಕೆ ನಿಮ್ಮ ತೊಂದರೆಗಳನ್ನ ನೆರವೇರಿಸಿಕೊಡುವಂತ ಪುಣ್ಯ ಕ್ಷೇತ್ರ ಇದು. ಅಮ್ಮನ ಪ್ರತ್ಯಂಗಿರಿ ಅಮ್ಮ ನೆಲೆ ದೇವರು ಇಲ್ಲಿ. ಈಗ ಅರ್ಕೆ ಮಾಡ್ಕೊಂಡು ಮುಖಕ್ಕೆ ಲೇಪನ ಮಾಡುವಂತ ಮೆಣಸಿನಕಾಯಿ ಎಲ್ಲಿ? ಇಲ್ಲಿ ವಿಗ್ರಹ ಇಲ್ಲಿ ಬರುತ್ತೆ. ಇಲ್ಲಿ ಗರ್ಭದ ಗುಡಿ ಅಮ್ಮನ ಎದುರಿಗೆ ಇಲ್ಲಿ ಮೆಣಸಿನಕಾಯಿ ಆರಿಸಿ ಮುಖಕ್ಕೆ ಲೇಪನ ಮಾಡೋದು. ಅಂದ್ರೆ ಅವ್ರವ್ರ ಇಲ್ಲಿ ಆಡಿಸಿ ಅವ್ರವ್ರ 21 ಪ್ರದಕ್ಷಿಣೆ ಮಾಡ್ಕೊಂಡು ಅವರಲ್ಲಿ ಭಕ್ತಿಲಿ ಏನ್ ಜ್ಞಾನ ಮಾಡ್ಕೊಂಡು ಏನು ಪ್ರಾರ್ಥನೆ ಮಾಡ್ಕೋತಾರೋ ಅವರು ಒಂದು ಮಾಟನೆ ಆಗಿರ್ಬೋದು, ಒಂದು ದೃಷ್ಟಿನೇ ಆಗಿರ್ಬೋದು, ಒಂದು ವಾಮಾಚಾರನೇ ಆಗಿರ್ಬೋದು, ಮತ್ತೆ ಹಣಕಾಸಿನಲ್ಲಿ ನಾವು ಕೊಟ್ಟಿ ಮೋಸ ಹೋಗಿದ್ದೀವಿ ಅಂತವರಿಗೆ ಆ 21 ಪ್ರದಕ್ಷಿಣೆ ಮಾಡ್ಕೊಂಡು ಇಲ್ಲಿ ದೇವಿಗೆ ಆರಿಸಿ ಮುಖಕ್ಕೆ ಲೇಪನ ಮಾಡಿದ್ರೆ ಅತಿ ಶೀಘ್ರದಲ್ಲೇನೆ ಅವಳು
ಅಂದ್ರೆ ಸಾಲ ಕೊಡದೇ ಸದಸ್ಯ ಇರ್ತಾರಲ್ಲ ಅಂತ. ಹೌದು ಹೌದು. ಹಾ ಹಾ ಈಗ ಕೊಟ್ಟಿ ಮೋಸ ಹೋಗಿರ್ತಾರಲ್ಲ, ಒಂದು ಹೆಣ್ಣಿಂದ ಗಂಡು ಮುಗಿಸ್ಕೊಂಡಿರ್ತಾರೆ, ಕೊಡಲ್ಲ, ದೌರ್ಜನ್ಯ ಮಾಡ್ತಾರೆ, ಅಂತವ್ರಿಗೆ ಮೆಣಸಿನಕಾಯಿ ಆಡಿಸಿ ಮುಖಕ್ಕೆ ಲೇಪನ ಮಾಡೋದು. ಈಗ ನಮ್ಗೆ ಮಾಟ ಮಂತ್ರ ಮಾಡಿಸಿದರೆ ಅದಕ್ಕೆ ಎಲ್ಲೋದ್ರೂ ಕಳಿಯಲ್ಲ, ಇದಕ್ಕೆ ಮೆಣಸಿನಕಾಯಿ ಆಡಿಸಿ ಮುಖಕ್ಕೆ ಲೇಪನ ಮಾಡ್ತಕ್ಕಂಥದ್ದು. ಇಲ್ಲಿ ಬಂದು ಈಗ ಮುನೇಶ್ವರನಿಗೆ ಮಾಡುವಂತದ್ದು ತಳಿಗೆ ಅಥವಾ ಅಡಿಗೆ ಅದು ಯಾವ ತರ? ಅದು ಮುನೇಶ್ವರಿಗೆ ನಾವು ಸಿಹಿ ಮಾಡೋದು, ಖಾರ ಮಾಡಲ್ಲ. ಒಟ್ಟು ಈ ಕ್ಷೇತ್ರನೇ ಸಿಹಿ. ಇಲ್ಲಿ ಖಾರ ಗಲಸ ಯಾವ್ದು ಬರಲ್ಲ, ಸಿಹಿ ಅಲ್ಲ. ಅಂದ್ರೆ ಈಗ ಮುನೇಶ್ವರ ಅದು ಉದ್ಭವ ಆಗಿದ್ದ, ಪ್ರತಿಷ್ಠಾಪನೆ ಏನೋ ಮಾಡಿದ್ದ? ಇಲ್ಲ, ಉದ್ಭವ ಆಗಿರೋದು. ಆ ಉದ್ಭವ ಆಗಿದ್ದು ನೀವು ಕಂಡಂಗೆ ಅಲ್ವಾ ಅದು? ಹೌದು. ಅದು ಎಷ್ಟು ವರ್ಷದಲ್ಲಿ? ಇದು ಬಂದು 39 ವರ್ಷ ಆಯ್ತು. 39 ವರ್ಷ. ಹೌದು. ಅಂದ್ರೆ ನಿಮ್ ಜಮೀನಲ್ಲೇ ಉದ್ಭವ ಆಯ್ತು. ಅದನ್ನ ಏನೋ ತಿಳಿಸಕ್ಕೆ ನೀವು ಪ್ರಯತ್ನ ಮಾಡ್ಲಿಲ್ಲ? ತಿಳಿಸಿಕ್ ಮಾಡುದು, ಆದ್ರೆ ಆಗ್ಲಿಲ್ಲ. ಉಸಾರ್ ತಪ್ಪಾಯ್ತು, ಮತ್ತೆ ಗ್ಯಾನ್ ತಪ್ಪಿ ಮತ್ತೆ ಈ ವಾಂತಿ ಭೇದಿ ಸ್ಟಾರ್ಟ್ ಆಗ್ಬಿಡ್ತು. ಆನಂತರ ಅದು ಮುಟ್ಟಿಕ್ ಆಗ್ಲಿಲ್ಲ. ಅಲ್ಲಿ ಮುನೇಶ್ವರನ್ ಅಂತ ಹೆಂಗ್ ಗೊತ್ತಾಯ್ತು ಅಂತ ಎಲ್ಲ ನಾವು ಸುಮಾರು ಕಡೆ ಎಲ್ಲ ಇದ್ ಮಾಡುದು. ಅವನೇ ಬಂದು ಪ್ರತ್ಯಕ್ಷವಾಗಿ ಸರ್ಪನೆ ಬಂದು ನಿಂತ್ಕೊಳ್ಳೋದಲ್ಲ, ಸರ್ಪನೆ ಕಾಣಿಸ್ಕೊಳ್ಳೋದು, ಸರ್ಪನೆ ಬಂದು ನಿಂತ್ಕೊಳ್ಳೋದು. ಅಂದ್ರೆ ಒಂದು 30-40 ವರ್ಷದಿಂದ. ಹೌದು. ನೋಡಿ, ಈಗ ಈ ಕ್ಷೇತ್ರ ಒಳ್ಳೆ ಪುಣ್ಯಕ್ಷೇತ್ರ ಆಗ್ತದೆ. ಹೌದು, ಪುಣ್ಯಕ್ಕಿಂತ ಭಕ್ತಿ. ಯಾಕೆಂದ್ರೆ ಇಲ್ಲಿ ಯಾರು ನೆಂಬಿ ಭಕ್ತರು ಯಾರು ನೆಂಬಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನೆಂಬಿ ಬರ್ತಾರೋ ಅಂತವ್ರಿಗೆ ಅವ್ರ ಏನೇ ಕಷ್ಟ ಆಗಿದ್ರು ಪರಿಹಾರ ಮಾಡ್ತಕ್ಕಂಥವನು. ಅಂದ್ರೆ ಯಾರೇ ಏನೇ ಬಂದ್ರು ಇಲ್ಲಿ ಪ್ರತಿಯೊಬ್ಬ ಒಳ್ಳೇದಾಗ ಹಾಗೆ ಆಗುತ್ತೆ, ಖಂಡಿತವಾಗೂ ಹಾಗೆ ಆಗುತ್ತೆ. ಈ ಅಡ್ರೆಸ್ ಒಂದ್ಸಲ ನಿಮ್ ಬಾಯಾರ ಹೇಳ್ಬಿಡಿ ಹೇಗೆ ಅಂತ. ಈ ಕನಕಪುರದಿಂದ ಬಂದ್ರೆ ಮುದುವಾಡಿ ಬೆಳಗುರಿ ನಿಯರ್, ಬಿಡದಿ ಕಡೆಯಿಂದ ಬಂದ್ರೆ ಈ ಬಿಡದಿ ಸಕ್ಕರೆ ಫ್ಯಾಕ್ಟ್ರಿ, ಮತ್ತೆ ಇಲ್ಲಿ ಬೆಳಗುಳಿ. ಕನಕಪುರದಿಂದ ಬಂದ್ರೆ ಕನಕಪುರ ರಾಮನಗರ ಮೇನ್ ರೋಡ್ ಮಧ್ಯೆ ಇರುವಂತಹ ದೊಡ್ಡ ಮುದುವಾಡಿಯಿಂದ ಇಲ್ಲಿಗೆ 4-4.25 ಕಿಲೋಮೀಟರ್ ಆಗುತ್ತೆ. ಈ ಕಡೆಯಿಂದ 12 ಕಿಲೋಮೀಟರ್ ಕನಕಪುರ, ಈ ಬಿಡದಿ ಕಡೆಯಿಂದ ಬಂದ್ರೆ 17 ಕಿಲೋಮೀಟರ್. ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ಫೋನ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ನನ್ನ ಲೊಕೇಶನ್ ಇದೆ, ಇದಕ್ಕೆ ಲೊಕೇಶನ್ ಇದೆ. ಇದ್ರ ಗೂಗಲ್ ಮ್ಯಾಪ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ. ಹಾಗೆ ಅಲ್ಲಿ ಬರ್ತಿರುವಂತ ಫೋನ್ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ಈಗ ಬನ್ನಿ ಮುನೇಶ್ವರನ ದರ್ಶನ ಮಾಡಿಸ್ಕೊಡ್ತೀನಿ. ನಾವು ಮುನೇಶ್ವರ ಹೋಗಿ ಬರೋದಕ್ಕೆ ಈ ಕ್ಷೇತ್ರದ ಬ್ಲೂ ಪ್ರಿಂಟ್ ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಆ ವಿಡಿಯೋ ನೋಡ್ಕೊಂಡು ಬರೋದಕ್ಕೆ ನಿಮಗೆ ಮುನೇಶ್ವರನ ದರ್ಶನ ಮಾಡಿಸ್ಕೊಡ್ತೀನಿ. ಅದಕ್ಕೆ ಇದು ಮಾಡಿರೋದ ಇದು? ಹೌದು, ಪೀಠ. ಇಲ್ಲಿ ಕಾಲಭೈರವ ಬರ್ತಾನೆ. ಕಾಲಭೈರವನಿಗೆ ಪ್ರತ್ಯಂಗಿರಿ ಪವರು, ಪ್ರತ್ಯಂಗಿರಿಗೆ ಕಾಲಭೈರವ ಪವರು. ಅಂದ್ರೆ ಅದ್ರ ಅಪೋಸಿಟ್ ಇದು, ಇದರ ಅಪೋಸಿಟ್. ಹೌದು, ಕಾಲಭೈರವ ಇರ್ತಾನೆ. ಪ್ರತ್ಯಂಗಿರಿ ಕಾಲಭೈರವ. ಹೌದು. ಹಾಗೆ ಇಲ್ಲಿ ಓಮುತ್ ಕುಂಡ, ಕುಂಟಾಲ್ಗಟ್ಲೆ ಮೆಣಸಿನ್ಕಾಯಿ ಹಾಕೋದು. ಅಲ್ಲಿ ದೇವಿ ಬರ್ತಾಳೆ. ಆ ದೇವಿ ಬಾಯ್ಲಿ ರಾಕ್ಷಸ ಅಲ್ಲ ಇಲ್ಲಿ. ಇದು ಓಮುತ್ ಕುಂಡ. ಇಲ್ಲಿ ಓಮುತ್ ಕುಂಡ. ಓ, ಎಷ್ಟಿದೆ ಇದು ನಾಟು? 6-8 ಇದೆ. ಇಲ್ಲಿ ಮೆಣಸಿನ್ಕಾಯಿ ಓಮ. ಓಮನೆ ಮೆಣಸಿನಕಾಯಿ ಓಮನೆ ಮೆಣಸಿನ್ಕಾಯಿ ಓಮ. ಅಂದ್ರೆ ಘಾಟ್ ಏನು ಬರಲ್ವಾ? ಏನು ಬರಲ್ಲ, ಯಾವ ಘಾಟು ಗೀಟ್ ಏನು ಬರಲ್ಲ. ಅಂದ್ರೆ ಅವರು ಮೆಣಸಿನಕಾಯಿನ ಅರದ್ದು ಅಲ್ಲಿ ವಿಗ್ರಹಕ್ಕೆ ಹಾಕುವಂತದ್ದು. ಅದು ನೆಲೆಗುಡಿ. ಇಲ್ಲಿ ಈಚೆಗಡೆ ಒಂದು ವಿಗ್ರಹ ಕುಂಡಿಸ್ತೀವಿ, ಅಲ್ಲಿ ಮೆಣಸಿನ್ಕಾಯಿ ಆರಿಸಿ ಲೇಪನ ಮಾಡೋದು ಮುಖಕ್ಕೇನೆ. ಈಗ ನಿಮ್ಗೆ ಮಾಟ ಮಂತ್ರನೇ ಆಗಿರ್ಬೋದು, ಜನಕಣ್ಣೆ ಆಗಿರ್ಬೋದು, ಒಂದು ವಾಮಾಚಾರನೇ ಆಗಿರ್ಬೋದು, ಒಬ್ರು ದುಡ್ಡು ಕೊಡಬೇಕಾಗಿರೋದು, ಮೋಸ ಹೋಗಿರ್ತೀರಿ ಅಂತದಕ್ಕೆ ಆ ಅಮ್ಮನಿಗೆ ಫುಲ್ ಪವರ್. ಅಂದ್ರೆ ಅಲ್ಲಿ ಅದು ಆರ್ಟ್ಸ್ ಹಾಕುವಂಥದ್ದು, ಇಲ್ಲಿ ಹೋಮ ಮಾಡುವಂಥದ್ದು. ಹೌದು, ಇಲ್ಲಿ ಮಾಟ ಇದು ಅಮಾವಾಸ್ಯೆ ಹುಣ್ಣಿಮೆಲಿ ಮುಖದಿಂದ ನಿವಾರಣೆ ಮಾಡಿ ಇಲ್ಲಿ ಆಗ್ತಕ್ಕಂಥದ್ದು. ಇಷ್ಟು ಹೋಮ ಮಾಡೋಕೆ ಇಷ್ಟು ನಾಟಿ ಏನಕ್ಕೆ ಬುದ್ಧಿ? ಇಲ್ಲಿ ಕುಂಟಾಲ್ಗಟ್ಲೆ ಮೆಣಸಿನ್ಕಾಯಿ. ಓ, ಜಾಸ್ತಿ ಬರುತ್ತೆ ಅಂತ. ಹೌದು. ನೋಡಿ, ಓಮದ ಕುಂಡ ಇಷ್ಟಡಿ ಯಾವ ತರ ನೋಡಿದಿರಾ, ಒಂದ್ಸಲ ಕಣ್ಣಾಗ ನೋಡ್ಕೊಬಿಡಿ. ನೀವು ಯಾವ್ರವ್ರು? ಪಾಪ ಲೇಟ್ ಆಗ್ತಾ ಇದೆ ನಿಮ್ಗೆ. ಯಾವ್ರವ್ರು? ಅಂದ್ರೆ ಇದು ಹೊಲದಲ್ಲಿ ಉತ್ತ ಬೆಳೀತಾ ಇತ್ತು ಅಂತಂದ್ರಲ್ಲ. ಹೌದು. ಉತ್ತ ಬೆಳೆಸಿದಾಗ ಈ ದೇವಾಲಯ ಆಗಿ ಎಷ್ಟು ವರ್ಷ ಆಯ್ತು? ಇದು 40 ವರ್ಷ ಆಯ್ತು. ಇಲ್ಲಿ ಮನೆ ಇದು ದೇವಸ್ಥಾನವಾಗಿ ಇದು ಒಡ್ಡು. ಇಲ್ಲಿ ಏನು ಅಂದ್ರೆ ಏನು ಇರಲ್ಲ, ಒಡ್ಡು, ಕಾರ್ಯ ಒಡ್ಡು, ಗುಂಡೆಲ್ಲ ಇತ್ತು, ದೊಡ್ಡ
ಇದು ಗುಡ್ಡೆ ಇದು. ಹಾ ಅಂದ್ರೆ ಈಗ ನವಗ್ರಹಗಳ ತರ ಎಲ್ಲ ಪ್ರತಿಯೊಂದು ಮರಗಳು ಇಲ್ಲೇ ಹೌದು, ನವಗ್ರಹ ಇತ್ತು. ನೆಟ್ಟಿದ್ದ ಅದಾಗ ಅದು ಬಂದಿತ್ತು. ಇಲ್ಲ ಅದಾಗ ಅದೇ ಹುಟ್ಟಿರೋದು, ಅದಾಗ ಅವೆಲ್ಲ ಅದಾದಾಗ ಹುಟ್ಟಿರೋದು. ಇಲ್ಲಿ ನವಗ್ರಹ ಇತ್ತು. ಇಲ್ಲಿ ಭಕ್ತಾದಿಗಳು ಬರಿಗೆ ಆಗ್ಲಿ, ಇಲ್ಲಿ ಇದು ಒಂದು ವರ್ಷಕ್ಕೊಂದು ಪುರ ಮಾಡ್ತೀವಿ. ಒಂದು 4-5 ಸಾವಿರ ಜನ ಊಟ ಮಾಡೋದು. ಅವರೆಕಾಳು ಸಾರು, ಮುದ್ದೆ, ಅನ್ನ, ಪಾಯಸ. ಇಲ್ಲಿ ಬರೀಕ್ ಆಗ್ತಿರ್ಲಿಲ್ಲ. ಈ ನವಗ್ರಹನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀನಿ. ಎಲ್ಲಿ ಮಡಗಿದ್ರೆ ಇನ್ನು ಇದ್ ಮಾಡಿಲ್ಲ, ಸ್ಥಾಪನೆ ಮಾಡಿಲ್ಲ. ಇನ್ನೂ ಸ್ಥಾಪನೆ ಮಾಡ್ಲಿಲ್ಲ ಅದು? ಮಾಡಿಲ್ಲ. ಅಂದ್ರೆ ಫಸ್ಟ್ ಚಿಕ್ಕದಾಗೆ ಮಾಡ್ಕೊಂಡಿದ್ದು ನೀವು? ಹೌದು, ಗರ್ಭದ ಗುಡಿ ಚಿಕ್ಕದಾಗೆ ಇತ್ತು. ಸಡ್ ಇತ್ತು, ಸಡ್ಡಿಂದ ಸೀಟ್ ಆಯ್ತು, ಸೀಟಿಂದ ಇದಾಯ್ತು. ಈಗ ಅಡುಗೆ ಮನೆ ಮಾಡಿಸಿದ್ರಲ್ಲ ಇಲ್ಲಿ, ಊಟದ ಹಾಲು. ಎಷ್ಟು ಜನ ಕುತ್ಕೋಬಹುದು ಈಗ ಇದು ಮಾಡಿಸಿರುವಂತದ್ದು? ಒಂದ್ಸತಿಗೆ 500 ಜನ ಕುತ್ಕೋಬಹುದು. 500 ಜನ ಒಂದ್ಸಲ ಕುತ್ಕೊಂಡು ಹೇಳ್ಬೋದು. ಹೌದು. ನೋಡಿ, ಇಲ್ಲಿ ಪ್ರತಿನಿತ್ಯ ಇಲ್ಲಿ ನಿಮ್ಗೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ದೊಡ್ಡದಾಗೆ ನಿಮ್ಗೆ ಊಟದ ಹಾಲು ಕೂಡ ಇದೆ. ಅನ್ನದಾನ ಪ್ರತಿದಿನ ನಡೆಯುತ್ತೆ ಇಲ್ಲಿ, ಎನಿ ಟೈಮ್ 24 ಗಂಟೆ 24/7. ಇದು ಉತ್ತಮ ಮೂರ್ತ ಇದು ಅಂತಲ್ಲ? ನೀವು ಏನಾರ ಇಲ್ಲಿ ಇರುವಂತ ಹಾವು ನೋಡಿದ್ರ? ಹೌದು, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಜನ ಸುಮಾರು ಜನ ನೋಡಿದರೆ. ನೋಡಿ, ಎಲ್ಲೇ ಹೋಗಕ್ಕೆ ಬರಕ್ಕೆ ಪೈಪ್ ಮಡಗಿದೀವಿ, ಹಾಲ್ ಮಡಗಿದ್ದು, ಕುಡಿಯೋದು, ಗದ್ಗೆ ಮೇಲೆ ಆಡೋದು, ಇದ್ರ ಮೇಲೆ ಇಲ್ಲೇ ಆಡೋದು. ಹೌದು, ಉತ್ತದ ಮೇಲೆ ಆಡೋದು. ಹೋಮ ಮಾಡಿದಾಗೆಲ್ಲ ಉತ್ತದ ಮೇಲೆ ಆಡೋದು. ಸುಮಾರು ಜನ, ಸಾವಿರಾರು ಜನ ನೋಡಿದ್ದಾರೆ. ಅಂದ್ರೆ ಇಲ್ಲಿ ಏನಕ್ಕೆ ಅಂತಂದ್ರೆ, ಒಂದು ಆಲ್ರೆಡಿ ಇಲ್ಲಿ ಹಾವು ಇದ್ದದನ್ನ ಒಂದು ಫೋಟೋ ತಗೊಂಡಿದ್ದೇವೆ. ಆ ಫೋಟೋ ಹಾಕ್ತೀನಿ, ಆ ಫೋಟೋ ನೋಡಿ ನೀವು. ಹಾಗೆ ಇಲ್ಲಿ ವಿಶೇಷತೆ ಏನೆಂತ ನಡೆಯುತ್ತೆ ಇಲ್ಲಿ ಪವಾಡಗಳು? ವಿಶೇಷ ಅಂತಂದ್ರೆ, ಹೂವ ಮಕ್ಕಳು ಇಲ್ಲ ಅಂದ್ರೆ ಹೂವ ಕೇಳಿದ್ರೆ ಹೂವ ಕೊಡ್ತಾನೆ. ಮತ್ತೆ ಪ್ರಶ್ನೆ ನಡೀತದೆ. ಅವ್ರು ಏನೇ ಕೇಳಿದ್ರು ಭಗವಂತ ಉತ್ತರ ಕೊಡ್ತಾನೆ. ಪ್ರಶ್ನೆ ಕೇಳಿದ್ರೆ ಯಾವಾಗ? ಅದು ಎಲ್ಲಾ ಟೈಮಲ್ಲೂ ಇಲ್ಲ. ಅವ್ನು ಯಾವಾಗ ದೃಷ್ಟಿ ಆಯ್ತಾನೆ ಅವಾಗ. ಎಲ್ಲಾ ಕಡೆನೂ ಇವಾಗ ವಾರ ನಡೀತದೆ. ಅವ್ನು ಯಾವಾಗ ದೃಷ್ಟಿ ಆಯ್ತದೆ ಅವಾಗ. ಈ ವಾರ ಅವರು ಶುಕ್ರವಾರ, ಸೋಮವಾರ, ಮತ್ತೆ ಹೇಳಿದ್ದು ನೀವು ಶುಕ್ರವಾರ, ಸೋಮವಾರ. ಹೌದು. ಅಂದ್ರೆ ಈಗ ದೂರದಿಂದ ಪ್ರಶ್ನೆ ಕೇಳಬೇಕು ಅಂತ ದೂರದಿಂದ ಹೋಗ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. ಈಗ ಚಿತ್ರದುರ್ಗ, ಹುಬ್ಳಿ, ಧಾರವಾಡ ಆ ಕಡೆ ಬಂದಿರ್ತಾರೆ. ಪ್ರಶ್ನೆ ಕೇಳಬೇಕು ಅಂತ ದೂರದಿಂದನೇ ಬಂದಿರ್ತಾರೆ. ಅಂತವ್ರಿಗೆ ಏನ್ ಮಾಡೋದು ಅಂತ? ಅಂತವ್ರಿಗೆ ಯಾವ್ದನ್ನ ಭಗವಂತನ ಅವನ ದೃಷ್ಟಿ ಆದ್ರೆ ಹಾಗೆ ಆಯ್ತದೆ. ಒಟ್ಟಲ್ಲಿ ಹೂವು ಕೇಳಿದ್ರೆ ಅಲ್ಲಿ ಪಕ್ಕ ಹಾಗೆ ಆಯ್ತದೆ. ಅವ್ರು ಎಂತವ್ರೆ ಸಾಯ್ತಾ ಇದ್ದೀನಿ ಅಂದ್ರೂ ಅವನು ಪಕ್ಕ ಬಲಗಡೆ ಹೂವು ಕೊಟ್ರೆ ಅವ್ರು ಎಂತೆ ಇದ್ರು ಪರಿಹಾರ ಆಗುತ್ತೆ. ಎಡಗಡೆ ಕೊಟ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಎಡಗಡೆ ಕೊಟ್ರೆ ಆಗೋದೇ ಆಗಲ್ಲ, ಯಾವುದೇ ಕಾರಣಕ್ಕೂ. ಅಂದ್ರೆ ಹೂವು ಕೊಡೋದು ಉತ್ತದಲ್ಲ ಅಲ್ಲ, ಎರಡು ತಾವು ಬರ್ತದೆ, ಎರಡು ಕಡೆನೂ ಬರ್ತದೆ. ಉತ್ತದಲ್ಲೂ ಬರ್ತದೆ, ವಿಗ್ರಹದ ಮೇಲೆ ಬರ್ತದೆ. ಇವೆಲ್ಲ ತ್ರಿಶೂಲಗಳೆಲ್ಲ ಇದೆಯಲ್ಲ, ಇದು ಅರ್ಕೆ ರೂಪದಲ್ಲಿ ಮಾಡಿಸ್ಕೊಟ್ಟಿದ್ದ ಇಲ್ಲ ನೀವೇ ಏನೋ? ಇಲ್ಲ, ಎಲ್ಲ ಅರ್ಕೆಗಳು, ಎಲ್ಲ ಅರ್ಕೆ ಮಾಡ್ಕೊಂಡು ಯಾರು ಒಳ್ಳೆ ಶೆಡೆಗಳೆಲ್ಲ ಮಕ್ಕಳಿಲ್ದವರು ಆ ಶೆಡೆ ಮಾಡಿಸಿರೋದು. ನಾನು ಬೇಜಾನು ಒಂದು 1000 ಇದ್ದು ಎಲ್ಲ ಕರಗಿಸಿ ಅಪ್ಪನ್ಗೆ ವಿಗ್ರಹ ಮಾಡಿಸಿದೀವಿ. ಮತ್ತೆ ಒಬ್ಬರು ಲೇಡೀಸು ಅರ್ಧ ಮುಖ ಮಾಡಿಸಿದ್ದಾರೆ. ಅವರು 1 ಕೋಟಿ ದುಡ್ಡು ಬರ್ಬೇಕಿತ್ತು. ಇಲ್ಲೇ ಕೆಂಗೇರಿ ಅವರು 1 ತಿಂಗಳು ತುಂಬಕ್ಕೆ 1 ಕೋಟಿ ದುಡ್ಡು ಕೊಟ್ಟಿರ್ಲಿಲ್ಲ ತಮ್ಮನೆ.